ಎಲ್ಲರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ನಿಮ್ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಹೀಗಾಗಿದ್ಯಾ? ಕೆಲವರು ತಮ್ಮ ಫೇವ್ರೆಟ್ ಟೀಮ್ ಸೋತ್ರೆ ಜಗತ್ತೇ ಮುಳುಗೋದ ಹಾಗೆ ಆಡ್ತಾರೆ. ಇನ್ನು ಕೆಲವರಿಗೆ ಯಾರು ಗೆದ್ರೆ ನಮ್ಗೇನೋ ಅನ್ನೋ ಆಟಿಟ್ಯೂಡ್. ಅರೆ, ಇವರಿಬ್ಬರ ಮಧ್ಯೆ ಇರೋದು ಬರೀ ಒಪಿನಿಯನ್ ಡಿಫರೆನ್ಸ್ ಅಷ್ಟೇನಾ? ಖಂಡಿತ ಇಲ್ಲ. ಇದರ ಹಿಂದೆ ದೊಡ್ಡ ಸೈನ್ಸ್ ಇದೆ. ಇಂದು ಈ ಕುತೂಹಲಕಾರಿ ವ್ಯತ್ಯಾಸವನ್ನು ಒಟ್ಟಿಗೆ ಅನ್ವೇಷಿಸೋಣ. ನೋಡಿ, ಒಂದು ಅಂದಾಜಿನ ಪ್ರಕಾರ ಸುಮಾರು 60% ಜನ ಸ್ಪೋರ್ಟ್ಸ್ ಫ್ಯಾನ್ಸ್ ಅಂತೆ. ಆದರೆ ಒಂದು ದೊಡ್ಡ 40% ಜನರಿಗೆ ಇದರಲ್ಲಿ ಆಸಕ್ತಿನೇ ಇಲ್ವಂತೆ. ಅಂದರೆ ನಮ್ಮಲ್ಲಿ ಸುಮಾರು ಅರ್ಧದಷ್ಟು ಜನರಿಗೆ ಈ ಕ್ರೀಡಾ ಜಗತ್ತು ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ಇದು ಕೇವಲ ವೈಯಕ್ತಿಕ ಆಯ್ಕೆಯಲ್ಲ. ಇದರ ಹಿಂದೆ ನಮ್ಮ ಮೆದುಳಿನ ವೈರಿಂಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ದೊಡ್ಡ ರಹಸ್ಯವೇ ಇದೆ. ಹಾಗಿದ್ರೆ ಸ್ಪೋರ್ಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇರುವುದು ನಮ್ಮನ್ನ ಬೋರಿಂಗ್ ಮಾಡಲ್ಲ, ಬದಲಿಗೆ ನಮ್ಮ ಮೆದುಳಿನಲ್ಲಿ ಏನೋ ಒಂದು ಕುತೂಹಲಕಾರಿ ಪ್ರಕ್ರಿಯೆ ನಡೀತಿದೆ ಅಂತ ಅರ್ಥ. ಹಾಗಾದ್ರೆ ಫ್ಯಾನ್ಸ್ ಮತ್ತು ನಾನ್ ಫ್ಯಾನ್ಸ್ ಈ ಇಬ್ಬರ ತಲೆ ಒಳಗೆ ಆಗ್ತಿರೋದು ಆದ್ರೂ ಏನೋ? ಬನ್ನಿ ಒಂದು ಸಣ್ಣ ಸ್ಕ್ಯಾನ್ ಮಾಡಿ ನೋಡೇ ಬಿಡೋಣ. ಸರಿ, ಹಾಗಾದ್ರೆ ಫಸ್ಟ್ ಫ್ಯಾನ್ಸ್ ಕಡೆ ಹೋಗೋಣ. ಏನಿದು ಕ್ರೀಡೆಯ ಮಾಯೆ? ಯಾಕಪ್ಪ ಇವರಿಗೆ ಸ್ಪೋರ್ಟ್ಸ್ ಅಂದ್ರೆ ಇಷ್ಟೊಂದು ಹುಚ್ಚು? ಅವ್ರ ಬ್ರೈನ್ ಒಳಗೆ ಏನ್ ಮ್ಯಾಜಿಕ್ ನಡೀತಾ ಇರುತ್ತೆ ನೋಡೋಣ ಬನ್ನಿ. ಇದರ ರೂಟ್ಸ್ ಇದೆಯಲ್ಲ, ನಮ್ಮ ಪೂರ್ವಜರ ಕಾಲಕ್ಕೆ ಹೋಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ಬದುಕಬೇಕಾದ್ರೆ ಗುಂಪುಗಳಲ್ಲೇ ಇರಬೇಕಿತ್ತು. ಆ ಗುಂಪೇ ಅವರಿಗೆ ಸೇಫ್ಟಿ, ಐಡೆಂಟಿಟಿ ಎಲ್ಲ. ಇವತ್ತು ಅದೇ ಫೀಲಿಂಗ್ ನಮಗೆ ಸ್ಪೋರ್ಟ್ಸ್ ಟೀಮ್ಗಳಿಂದ ಸಿಗುತ್ತೆ. ನಮ್ಮ ಟೀಮ್ ಅಂದ್ರೆ ನಮ್ಮ ಬುಡಕಟ್ಟು ಇದ್ದಾಗೆ. ನಮ್ಮ ಫೇವ್ರೆಟ್ ಟೀಮ್ ಆಡುವಾಗ ನಮ್ಮ ಮೆದುಳು ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇದನ್ನ ಬಾಂಡಿಂಗ್ ಹಾರ್ಮೋನ್ ಅಂತಾನೂ ಕರೀತಾರೆ. ಅಂದ್ರೆ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ನಾವು ಕನೆಕ್ಟ್ ಆಗೋಕೆ ಇದೇ ಕಾರಣ. ಸೊ ಆ ಪ್ಲೇಯರ್ಸ್ ಕೂಡ ನಮ್ಮವರೇ ಅನ್ನೋ ಫೀಲಿಂಗ್ ಶುರುವಾಗುತ್ತೆ. ಆವಾಗ್ಲೇ ನೋಡಿ ನಾವು ವರ್ಸಸ್ ಅವರು ಅನ್ನೋ ಗೇಮ್ ಸ್ಟಾರ್ಟ್ ಆಗೋದು. ಈಗ ಬಂತು ನೋಡಿ ಅಸಲಿ ಮ್ಯಾಜಿಕ್ ಕೆಮಿಕಲ್, ಡೋಪಮೈನ್. ಒಂದು ಮ್ಯಾಚ್ ರಿಸಲ್ಟ್ ಎಷ್ಟು ಅನ್ಪ್ರಿಡಿಕ್ಟಬಲ್ ಆಗಿರುತ್ತೋ ನಮ್ಮಲ್ಲೇ ಅಷ್ಟು ಕಿಕ್ ಸಿಗುತ್ತೆ. ಯಾಕೆ ಗೊತ್ತಾ? ಸ್ಪೋರ್ಟ್ಸ್ ನೋಡುವಾಗ ನಮ್ಮ ಬ್ರೈನ್ ಒಂದು ಸ್ಲಾಟ್ ಮೆಷಿನ್ ಮುಂದೆ ಕೂತಾಗ ಸಿಗೋ ಥ್ರಿಲ್ ಅನ್ನೇ ಫೀಲ್ ಮಾಡುತ್ತೆ. ಈ ಸೈಕಲ್ ನೋಡಿ, ಸಿಂಪಲ್ ಆಗಿದೆ. ಫಸ್ಟು ಮ್ಯಾಚ್ ಶುರುವಾದಾಗ ಏನಾಗುತ್ತೋ ಏನೋ ಅನ್ನೋ ಕುತೂಹಲಕ್ಕೆ ಬ್ರೈನ್ ಸ್ವಲ್ಪ ಡೋಪಮೈನ್ ರಿಲೀಸ್ ಮಾಡುತ್ತೆ. ಆಮೇಲೆ ನಮ್ಮ ಟೀಮ್ ಒಂದು ಒಳ್ಳೆ ಪ್ಲೇ ಮಾಡಿದಾಗ ಅದು ನಮಗೆ ಸಿಕ್ಕ ಒಂದು ರಿವಾರ್ಡ್ ಥರ. ಆಹಾ, ಇದೇ ಫೀಲಿಂಗ್ ಮತ್ತೆ ಬೇಕು ಅಂತ ಬ್ರೈನ್ ಕೇಳುತ್ತೆ. ಅದಕ್ಕೆ ನೋಡಿ ನೆಕ್ಸ್ಟ್ ಮ್ಯಾಚ್ಗಾಗಿ ನಾವು ಕಾಯೋದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಸೈಕಾಲಜಿ. ನಮ್ಮ ಟೀಮ್ ಗೆದ್ರೆ ನಾವು ಗೆದ್ವಿ ಅಂತ ಎದೆ ಉಬ್ಬಿಸ್ತೀವಿ. ಅದೇ ಸೋತ್ರೆ ಅವ್ರು ಸರಿಗಾಡ್ಲಿಲ್ಲ ಅಂತ ಬೈತೀವಿ. ಅಂದ್ರೆ ಗೆಲುವನ್ನ ನಮ್ಮ ಪರ್ಸನಲ್ ಅಚೀವ್ಮೆಂಟ್ ತರ ತಗೊಳ್ತೀವಿ, ಸೋಲನ್ನ ಅವ್ರ ಮೇಲೆ ಹಾಕ್ತೀವಿ. ಇದು ನಮ್ಮ ಸೆಲ್ಫ್ ಎಸ್ಟೀಮ್ ಹೆಚ್ಚಿಸ್ಕೊಳ್ಳಕ್ಕೆ ಒಂದು ಈಸಿ ಟ್ರೇಕ್. ಓಕೆ, ಈಗ ಕಾಯಿನ್ನ ಇನ್ನೊಂದು ಸೈಡ್ ನೋಡೋಣ. ಈ ಸ್ಪೋರ್ಟ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದ 40% ಜನರ ಕಥೆ ಏನು? ಅವರ ಮೆದುಳಿನ ವೈರಿಂಗ್ ಹೇಗೆ ಬೇರೆ ಇದೆ? ಲೆಟ್ಸ್ ಡೈವ್ ಇನ್. ಇಲ್ಲಿ ನೋಡಿ, ವ್ಯತ್ಯಾಸ ಕ್ಲಿಯರ್ ಆಗಿದೆ. ಫ್ಯಾನ್ಸ್ ಒಂದು ಗುಂಪಿನ ಭಾಗವಾಗಿ ತಮ್ಮನ್ನ ನೋಡ್ಕೊಳ್ತಾರೆ. ಆದರೆ ನಾನ್ ಫ್ಯಾನ್ಸ್ ಹೆಚ್ಚು ಇಂಡಿವಿಜುವಲಿಸ್ಟಿಕ್. ಅವರ ಖುಷಿ, ಅವರ ಐಡೆಂಟಿಟಿ ಬೇರೆಯವರ ಮೇಲೆ ಡಿಪೆಂಡ್ ಆಗಿರಲ್ಲ. ಅವರಿಗೆ ಹೊರಗಿನ ಗ್ರೂಪ್ನಿಂದ ಸಿಗೋ ಅಪ್ರೂವಲ್ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಹೇ, ಡೋಪಮೈನ್ ಬರೀ ಫ್ಯಾನ್ಸ್ಗೆ ಮಾತ್ರ ಸಿಗೋದಲ್ಲ, ನಾನ್ ಫ್ಯಾನ್ಸ್ಗೂ ಅದೇ ಕಿಕ್ ಸಿಗುತ್ತೆ. ಆದರೆ ಬೇರೆ ಕಡೆಯಿಂದ. ಒಂದು ಒಳ್ಳೆ ಮ್ಯೂಸಿಕ್ ಕೇಳಿದಾಗ, ಒಂದು ಅದ್ಭುತ ಪೇಂಟಿಂಗ್ ನೋಡಿದಾಗ, ಅಥವಾ ತಲೆಗೆ ಒಂದು ಬ್ರಿಲಿಯಂಟ್ ಐಡಿಯಾ ಬಂದಾಗ ಅವರ ಬ್ರೈನ್ ಡೋಪಮೈನ್ ರಿಲೀಸ್ ಮಾಡುತ್ತೆ. ಆ್ಯಂಡ್ ಗೆಸ್ ವಾಟ್? ಈ ಆಯ್ಕೆಗಳು ನಮ್ಮ ಜೀನ್ಸ್ನಲ್ಲೂ ಇರ್ಬೋದು ಅಂತ ರಿಸರ್ಚ್ ಹೇಳುತ್ತೆ. ಇನ್ನೊಂದು ಮೇಜರ್ ಡಿಫರೆನ್ಸ್ ಅಂದ್ರೆ ಸೆಲ್ಫ್ ಎಸ್ಟೀಮ್. ಫ್ಯಾನ್ಸ್ ಸೆಲ್ಫ್ ಎಸ್ಟೀಮ್ ಟೀಮ್ನ ಪರ್ಫಾರ್ಮೆನ್ಸ್ ಜೊತೆ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ, ಗೆದ್ರೆ ಮೇಲೆ, ಸೋತ್ರೆ ಕೆಳಗೆ. ಆದರೆ ನಾನ್ ಫ್ಯಾನ್ ಸೆಲ್ಫ್ ಎಸ್ಟೀಮ್ ಹೆಚ್ಚು ಸ್ಟೇಬಲ್ ಆಗಿರುತ್ತೆ. ಯಾಕಂದ್ರೆ ಅದು ಅವರ ಕಂಟ್ರೋಲ್ನಲ್ಲಿ ಇಲ್ಲದ ವಿಷಯಗಳ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಕೊನೆಗೆ ನೋಡಿದ್ರೆ, ಫ್ಯಾನ್ ಆಗಿರಲಿ, ನಾನ್ ಫ್ಯಾನ್ ಆಗಿರಲಿ, ಎಲ್ಲರೂ ಹುಡುಕೋದು ಒಂದೇ. ಲೈಫ್ನಲ್ಲಿ ಒಂದು ಮೀನಿಂಗ್, ಇನ್ನೊಬ್ಬರ ಜೊತೆ ಒಂದು ಕನೆಕ್ಷನ್. ಗೋಲ್ ಒಂದೇ, ಆದರೆ ದಾರಿಗಳು ಮಾತ್ರ ಬೇರೆ ಬೇರೆ. ನೋಡಿ, ನಮ್ಮೆಲ್ಲರ ಹತ್ರನೂ ಒಂದು ಲಿಮಿಟೆಡ್ ಎಮೋಷನಲ್ ಎನರ್ಜಿ ಇರುತ್ತೆ. ಫ್ಯಾನ್ಸ್ ಅದನ್ನ ತಮ್ಮ ಟೀಮ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನಾನ್ ಫ್ಯಾನ್ಸ್ ಅದೇ ಎನರ್ಜಿಯನ್ನ ಬೇರೆ ಕಡೆ ಹಾಕ್ತಾರೆ, ಸೋಷಿಯಲ್ ಕಾಸ್, ತಮ್ಮ ರಿಲೇಷನ್ಶಿಪ್ಸ್ ಅಥವಾ ಏನಾದರೂ ಕ್ರಿಯೇಟಿವ್ ಪ್ರಾಜೆಕ್ಟ್ಗಳ ಮೇಲೆ. ಫ್ಯಾನ್ಸ್ ತಮ್ಮ ಟೀಮ್ನ ಕಥೆಯಲ್ಲಿ ದೂರದಿಂದಲೇ ಭಾಗಿಯಾಗ್ತಾರೆ. ಇದನ್ನ ಪರೋಕ್ಷ ಭಾಗವಹಿಸುವಿಕೆ ಅನ್ಬೋದು. ಅಂದ್ರೆ ಒಂದು ರೀತಿ ದೂರದ ಸಂಬಂಧ. ಆದ್ರೆ ನಾನ್ ಫ್ಯಾನ್ಸ್ ತಮ್ಮದೇ ಲೈಫ್ ಸ್ಟೋರಿಯಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗ್ತಾರೆ. ತಮ್ಮ ಪ್ರಾಜೆಕ್ಟ್, ತಮ್ಮ ಸಂಬಂಧಗಳು, ಅವರೇ ಅವರ ಕಥೆಯ ಹೀರೋಗಳು. ಹಾಗಾದ್ರೆ ಇಷ್ಟೆಲ್ಲ ಮಾತಾಡ್ದ್ವಲ್ಲ, ಇದರ ಸಾರಾಂಶ ಏನು? ಈ ಇಂಟ್ರೆಸ್ಟಿಂಗ್ ಸೈನ್ಸ್ನಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನೋ?
ಫೈನಲಿ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋ ಪ್ರಶ್ನೆಯೇ ಇಲ್ಲ. ಇದು ಬೆಟರ್ ಅಥವಾ ವರ್ಸ್ ಅನ್ನೋ ಬಗ್ಗೆ ಅಲ್ಲವೇ ಅಲ್ಲ. ಇದೆಲ್ಲವೂ ನಮ್ಮ ಬ್ರೈನ್ ಹೇಗೆ ಯುನೀಕ್ ಆಗಿ ವೈರ್ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ. ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡತ್ತೆ. ಇವು ಕಥೆ ಮತ್ತು ಅರ್ಥಕ್ಕಾಗಿ ಮನುಷ್ಯನಿಗೆ ಇರೋ ಸಹಜ ಅಗತ್ಯಕ್ಕೆ ಎರಡೂ ಬೇರೆ ಬೇರೆ ದಾರಿಗಳಷ್ಟೇ. ದಾರಿ ಬೇರೆ ಇರಬಹುದು, ಆದ್ರೆ ಡೆಸ್ಟಿನೇಷನ್ ಒಂದೇ. ಹಾಗಾದ್ರೆ ಒಂದು ಕ್ಷಣ ಯೋಚಿಸಿ, ಈ ನಾನ್ ಫ್ಯಾನ್ಸ್ ಆಡ್ತಿರೋದು ಬೇರೆನೇ ಆಟನ? ಬಹುಶಃ ಲೈಫ್ ಅನ್ನೋ ಒಂದು ದೊಡ್ಡ ಆಟ, ಅದರಲ್ಲಿ ಸ್ಟೇಕ್ಸ್ ಕೂಡ ಜಾಸ್ತಿ ಇರತ್ತಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ಸ್ನಲ್ಲಿ ಹೇಳಿ. ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ ಮಾಡಿ. ನಾಳೆ ಇದೇ ಸಮಯಕ್ಕೆ ಸಿಗೋಣ.